ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ ಪಾವಗಡ, ಫೈನಲಿ ಯಾವ ಉದ್ದೇಶ ಇಟ್ಕೊಂಡು ಏನು ಟಾರ್ಗೆಟ್ ಇಟ್ಕೊಂಡು ಹೋರಾಟವನ್ನ ನಡೆಸಿದ್ರು ಯುವ ಪಡೆ ಸಕ್ಸಸ್ ಆಗಿದ್ದಾರೆ, ಏನು ಹೇಳ್ತೀರಿ? ಖಂಡಿತ 22 ದಿನಗಳಿಂದ ಮಾಡಿದಂತಹ ಪ್ರತಿಭಟನೆ ಯಾವ ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ರು ಆ ಉದ್ದೇಶದಲ್ಲಿ ಆ ವಿಚಾರದಲ್ಲಿ CJPಯ ಯುವಕರು ಸಕ್ಸಸ್ ಆಗಿರೋದು ನಿಜ. ನಿನ್ನೆನೂ ಕೂಡ ಕೇಂದ್ರ ಸರ್ಕಾರದ ಮುಂದೆ ಬಹಳಷ್ಟು ಬಲವಾಗಿ ಹೇಳಿದ್ದು ಕೂಡ ಅದೇ ವಿಚಾರವನ್ನು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡ್ಕೊಳ್ಳೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾವು ನಮ್ಮ ಪ್ರತಿಭಟನೆಯನ್ನು ಜಂತರ್ ಮಂತರಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯನ್ನು ವಾಪಸ್ ಪಡ್ಕೊಳ್ಳೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಭಾಳಷ್ಟು ನೇರವಾಗಿ ಹೇಳಿ ಬಂದಿದ್ದರು. ಹೀಗಾಗಿ ನಿನ್ನೆ JP ನಡ್ಡಾ ಅವರು ಸಮಯವನ್ನು ಕೂಡ ತಗೊಂಡಿದ್ದರು. ಒಂದು ದಿನ ನಮಗೆ ಟೈಮ್ ಬೇಕು, ಆಮೇಲೆ ನಾವು ಹೇಳ್ತೀವಿ ಅಂತ. ಭಾಳಷ್ಟು ಚರ್ಚೆ ಆದಂಗೆ ಕಾಣಿಸ್ತಾ ಇದೆ. ನಿನ್ನೆ ಇಡೀ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಸೇರಿದಂತೆ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಸುದೀರ್ಘವಾಗಿ ಚರ್ಚೆ ಆದ ಬಳಿಕವೇ ಇದು ದಿನದಿಂದ ದಿನಕ್ಕೆ ಇನ್ನೂ ಇದರ ಕಾವು ದೇಶಾದ್ಯಂತ ಜಾಸ್ತಿ ಆಗ್ಬೋದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದೇ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರನ್ನು ರಾಜೀನಾಮೆಯನ್ನು ಪಡ್ಕೊಂಡಿರುವಂಥದ್ದು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರ್ಬೋದು, ಆದರೆ ಅವರ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥ ಹಲವು ವಿಚಾರಗಳಿದ್ದಾವೆ. ಈ ಕಳೆದ 22 ದಿನಗಳಿಂದ ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ, ಇದರ ಹಿಂದೆ ಯಾರೆಲ್ಲ ಕೈವಾಡಗಳಿದ್ದಾವೆ, ಇದರ ಲಾಭವನ್ನು ಯಾರು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ, ಹೀಗಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು. ಆ ಹಿನ್ನೆಲೆಯಲ್ಲಿ ನಾನು ನನ್ನ ರಾಜೀನಾಮೆ ಪತ್ರವನ್ನು ಕೊಡ್ತಾ ಇದ್ದೀನಿ ಅಂತ, ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಜೊತೆಗೆ ನಾನು ಈ ಇಲಾಖೆಗೆ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳನ್ನು ಮಾಡಿದ್ದೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಈ ರೀತಿ ಮತ್ತೆ ಪೇಪರ್ ಲೀಕ್ ಆಗದೇ ಇರುವಂಥ ರೀತಿಯಲ್ಲಿ ಕೇವಲ ಕೇಂದ್ರ ಸರ್ಕಾರಕ್ಕಷ್ಟೇ ಆ ಜವಾಬ್ದಾರಿ ಮತ್ತು ಆ ಹೊಣೆಗಾರಿಕೆ ಇಲ್ಲ, ಇಡೀ ಆಯಾ ರಾಜ್ಯ ಸರ್ಕಾರಗಳು ಕೂಡ ಆ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ತಮ್ಮ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸಹಜವಾಗಿ CJPಯ ಯುವಕರು ಏನು ಒತ್ತಾಯವನ್ನು ಮಾಡಿದ್ರು ಆ ಒತ್ತಾಯಕ್ಕೆ ಮಣಿದಿರುವಂತಹ ಕೇಂದ್ರ ಸರ್ಕಾರ ಕೊನೆಗೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರನ್ನು ರಾಜೀನಾಮೆ ಪಡ್ಕೊಂಡಿದೆ. ಇನ್ನು ಮುಂದೆ ಈಗಾಗಲೇ ಜಂತರ್ ಮಂತರಲ್ಲಿ ಜಂತರ್ ಮಂತರಲ್ಲಿ ಯುವಕರು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವು ಇಷ್ಟು ದಿನಗಳ ಕಾಲ ಮಾಡಿದಂತಹ ಈ ಪ್ರತಿಭಟನೆಗೆ ನಮಗೆ ಇವತ್ತು ಉತ್ತರ ಸಿಕ್ಕಿದೆ ಅನ್ನುವಂಥದ್ದು. ಕೇಂದ್ರ ಸರ್ಕಾರ ಅಷ್ಟು ಸುಲಭವಾಗಿ ಯುವಕರ ಪ್ರತಿಭಟನೆಯನ್ನು ಮನಸ್ಸಿಗೆ ಹಾಕ್ಕೊಂಡಿರಲಿಲ್ಲ. ಮೊದಲ ದಿನವೇ ಈ ರೀತಿಯಾದಂಥ ಒಂದು ನಿರ್ಧಾರ ಆಗಿದ್ರೆ ಇವತ್ತು ಮೋದಿ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದ NDA ಸರ್ಕಾರಕ್ಕೆ ಏನು ಡ್ಯಾಮೇಜ್ ಆಯಿತು ದೇಶಾದ್ಯಂತ, ಆ ಡ್ಯಾಮೇಜ್ ಆಗ್ತಿರಲಿಲ್ಲ. ಆದರೆ ಕೊನೆಗೂ ಕೂಡ ಎಚ್ಚೆತ್ತುಕೊಂಡು ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಂಡಿರೋದ್ರಿಂದ ಸಹಜವಾಗಿ CJPಯ ಯುವಕರು ಇವತ್ತು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನಾವು ಈ ಸಮಸ್ಯೆಯನ್ನು ಇಲ್ಲಿಗೆ ಬಿಟ್ಟಿದ್ವಿ, ಆದರೆ ಮುಂದೆ ಇಂಥದ್ದೇ ಸಮಸ್ಯೆಗಳು ಬಂದಾಗ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇರ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ರಾಜಕೀಯವಾಗಿ ಈ ಪ್ರಕರಣವನ್ನು ನೋಡಿದ್ದೇ ಆದರೆ ಕಳೆದ 4-5 ದಿನಗಳಿಂದ ಮೊದಲಿಂದಲೂ ಕೂಡ ಯುವಕರ ಜೊತೆ ಬಹಿರಂಗವಾಗಿ ಆಯಾ ವಿರೋಧ ಪಕ್ಷಗಳು ಹೇಳಿಕೆಗಳು ಕೊಟ್ಟರೂ ಕೂಡ ಅವ್ರ ಜೊತೆ ನೇರವಾಗಿ ಪ್ರತಿಭಟನೆಗೆ ಬರಲಿಲ್ಲ ಯಾರೂ ಕೂಡ. ಆದರೆ ಲೋಕಸಭಾ ಮತ್ತು ರಾಜ್ಯಸಭೆ ಆರಂಭ ಆದ ಬಳಿಕ ಈ ಪ್ರಕರಣ ದಿನದಿಂದ ದಿನಕ್ಕೆ ಜಾಸ್ತಿ ಆದ ಬಳಿಕ ಕಾವು ಜಾಸ್ತಿ ಆದ ಬಳಿಕ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಇದರ ಒಂದು ಪ್ರಾಫಿಟನ್ನು ಪಡ್ಕೊಳ್ಳೋದಕ್ಕೆ ಹಲವು ವಿರೋಧ ಪಕ್ಷಗಳು ಲೆಕ್ಕಾಚಾರ ಹಾಕಿದ್ದು ನಿಜ. ಅದರಲ್ಲೂ ಅಧಿಕೃತ ವಿರೋಧ ಪಕ್ಷವಾದಂತಹ ಕಾಂಗ್ರೆಸ್ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಯೂ ಕೂಡ ಗಟ್ಟಿಯಾಗಿ ಇದನ್ನು ಪ್ರಶ್ನೆ ಮಾಡ್ತು. CJPಯ ಯುವಕರು ಕೇಳ್ತಿರುವಂಥದ್ರಲ್ಲಿ ಏನು ತಪ್ಪಿದೆ ಅನ್ನುವಂಥದ್ದನ್ನು ಹೇಳಿದ್ರು. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಂಡ ಬಳಿಕವೇ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ನಡೆಸೋದಕ್ಕೆ ನಾವು ಸುಗಮ ಕಲಾಪಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು. ಹೀಗಾಗಿ ಸಹಜವಾಗಿ ಮೊದಲ ದಿನಗಳಲ್ಲಿ ಕೆಲವರು ಆರೋಪ ಮಾಡಿದ್ದು ಕೂಡ ನಿಜ. ವಿರೋಧ ಪಕ್ಷಗಳು ಇದನ್ನು ಬೇರೆ ಥರ ನೋಡ್ತಾ ಇದ್ದಾವೆ. ಕಾಂಗ್ರೆಸ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಪ್ರತಿಭಟನೆಗೆ ಇಳಿದಾಗ ಇದನ್ನು ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಮಾಡಿದ್ರು. ಇಷ್ಟು ದಿನ ಭಾಳಷ್ಟು ಶಾಂತಿಯುತವಾಗಿ ನಡೀತಿತ್ತು. ಇವರು ರಾಜಕೀಯ ಲಾಭ ಪಡ್ಕೊಳ್ಳೋ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡಿದ್ರು ಅನ್ನುವಂಥ ಒಂದು ಟೀಕೆಯನ್ನು ಕೂಡ ಮಾಡಿದ್ರು. ಒಟ್ಟಾರೆ ಯುವಕರ 22 ದಿನಗಳ ಹೋರಾಟ, ಮತ್ತೊಂದು ವಿಪಕ್ಷಗಳ ಕೂಗು, ಇವರ ಎಲ್ಲದಕ್ಕೂ ಕೂಡ ಒತ್ತಡಕ್ಕೆ ಮಾಡಿದಂತಹ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಗೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜಂತರ್ ಮಂತರಲ್ಲಿ ನಡೀತಾ ಇರುವಂತಹ ಈ ಪ್ರತಿಭಟನೆ ತೆರೆ ಬೀಳುವಂಥ ಸಾಧ್ಯತೆ ಇದೆ. ರಾಮ್, ಒಂದು ನೀವು ಈಗಾಗಲೇ ಹೇಳಿದ ಹಾಗೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಮಾಡಿದ್ದೀವಿ. ಆರಂಭದಲ್ಲೇ ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ರೆ ಯಾರು ಕೇಂದ್ರ ಸರ್ಕಾರದವರು ಸೀರಿಯಸ್ ಆಗಿ ತಗೊಂಡು ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ರೆ
ಮೇ ಬಿ ಇಲ್ಲಿವರೆಗೂ ಬಂದು ಹತ್ತುತ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆನೂ ಕೂಡ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಸೊ ಒಟ್ಟಾರೆಯಾಗಿ ಇದನ್ನು ಗಮನಿಸಿದಾಗ ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮೋದಿ ಸರ್ಕಾರಕ್ಕೆ? ಇಲ್ಲ, ಮೋದಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ, ಅದರಲ್ಲಿ ಡೌಟ್ ಇಲ್ಲ. ಆದರೆ ಕಳೆದ 12 ವರ್ಷಗಳ ನಾವು ಇತಿಹಾಸವನ್ನು ನೋಡಿದಾಗ UPA ಸರ್ಕಾರ 2014ರಲ್ಲಿ ಅಧಿಕಾರವನ್ನು ಕಳ್ಕೊಳ್ತು. ಅದಾದ ಮೇಲೆ ನರೇಂದ್ರ ಮೋದಿ ಅವರ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬಂತು. 2019ರಲ್ಲೂ ಅವರೇ ಅಧಿಕಾರಕ್ಕೆ ಬಂದರು, 2024ರಲ್ಲೂ ಅವರೇ ಅಧಿಕಾರಕ್ಕೆ ಬಂದಿದ್ದಾರೆ. 12 ವರ್ಷಗಳಿಂದಲೂ ಕೂಡ ಹಲವರು 4-5 ಜನ ಸಚಿವರುಗಳು ರಾಜೀನಾಮೆ ಕೊಟ್ಟಿರುವಂಥದ್ದು ನಿಜ. ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕರೋನಾ ಸಮಯದಲ್ಲಿ 2 ಸಚಿವರುಗಳು ರಾಜೀನಾಮೆಯನ್ನು ಪಡ್ಕೊಂಡ್ರು. ಆದರೆ ಇವತ್ತು ಆದಂತಹ ಇಷ್ಟು ಇಡೀ ದೇಶಾದ್ಯಂತ ಚರ್ಚೆ ಅವತ್ತು ಆಗಿರಲಿಲ್ಲ. ಜಂತರ್ ಮಂತರ್ ಅಂತ ಸ್ಥಳದಲ್ಲಿ ಇಷ್ಟು ದೊಡ್ಡ ಮಟ್ಟದ ಯುವಕರ ಹೋರಾಟ ರಾಜೀನಾಮೆ ತೆಗೆದುಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಆಗ್ತಿರಲಿಲ್ಲ. ಹೀಗಾಗಿ ಆ 5 ಪ್ರಕರಣಗಳಿಗೆ ನಾವು ಹೋಲಿಕೆ ಮಾಡಿದಾಗ ಈ ಪ್ರಕರಣ ಒಂದು ರೀತಿ ರಾಷ್ಟ್ರೀಯ BJPಗೆ ಬಹುದೊಡ್ಡದಾದಂಥ ಒಂದು ಇರುಸುಮುರುಸು ಆಗಿದ್ದು ನಿಜ, ಮುಜುಗರ ಆಗಿದ್ದು ಕೂಡ ನಿಜ. ಹೀಗಾಗಿ ಆ ಮುಜುಗರದಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿಯೇ ಈಗ ಕೊನೆಗೂ ಕೂಡ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ನೀವು ಹೇಳಿದಂತೆ ಪ್ರಾಥಮಿಕವಾಗಿ ಅಂದರೆ ಮೊದಲ ದಿನಗಳಲ್ಲಿ 22 ದಿನಗಳ ಹಿಂದೆ ಈ ಪ್ರತಿಭಟನೆ ಆರಂಭ ಆದಾಗ ಇದನ್ನು ಮುಂದೆ ಏನೆಲ್ಲ ಆಗ್ಬೋದು ಇದರಿಂದ ಅಂತ ಅವತ್ತೇ ಯೋಚನೆ ಮಾಡಿದರೆ, ಅವತ್ತೇ ಒಂದು ಕಠಿಣವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಇವತ್ತು ತೆಗೆದುಕೊಳ್ಳೋದಕ್ಕಿಂತಲೂ ಕೂಡ ಅವತ್ತೇ ತೆಗೆದುಕೊಂಡಿದ್ರೆ ಖಂಡಿತವಾಗಿಯೂ ಕೂಡ BJP ನೇತೃತ್ವದ NDA ಸರ್ಕಾರಕ್ಕಾಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಗಾಗಿರ್ಬೋದು ಇಷ್ಟು ಡ್ಯಾಮೇಜ್ ಆಗ್ತಿರಲಿಲ್ಲ. ಆಯಿತು, 22 ದಿನ ಆಯಿತು. 22 ದಿನಗಳ ಬಳಿಕವೂ ಕೂಡ ಕೆಲವು ಸಚಿವರುಗಳು, ಕೆಲವು ಮುಖಂಡರುಗಳು ಮಾತನಾಡಿದಂಥ ರೀತಿಯೂ ಕೂಡ ಸರಿ ಇಲ್ಲ. ಆದರೆ ನರೇಂದ್ರ ಮೋದಿ ಅವರು ಯಾವಾಗ ಈ ಡ್ಯಾಮೇಜ್ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾಯಿತು ಆ ಕ್ಷಣದಿಂದಲೇ ಅಲರ್ಟ್ ಆದರು. ನಿನ್ನೆ ಮೊನ್ನೆ ಇವತ್ತು 3 ದಿನವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ತಡವಾಗಾದರೂ ಕೂಡ CJP ಅವರು ಮಾಡಿದಂಥ ಒಂದು ಪ್ರತಿಭಟನೆಗೆ ಪ್ರತಿಫಲ ಸಿಕ್ಕಿದೆ. ಒಂದಂತೂ ಸ್ಪಷ್ಟ, ಭಾರತದಲ್ಲಿ ಇಂತಹ ಒಂದು ಹೋರಾಟಗಳು ಇದೇ ಮೊದಲೇನಲ್ಲ, ಹಲವು ಬಾರಿ ಆಗಿದ್ದಾವೆ. ಯಾವಾಗ ಸರ್ಕಾರಗಳಿದ್ವೋ ಯಾವಾಗ ನೆಗ್ಲೆಕ್ಟ್ ಮಾಡಿದ್ರು ದೊಡ್ಡ ಬೆಲೆ ತೆತ್ತಿದ್ದಾರೆ. ಅದರಲ್ಲಿ UPA ಸರ್ಕಾರದ್ದೇ ನಾವು ಎಕ್ಸಾಂಪಲ್ ತಗೋಬೋದು. ಅವತ್ತು ಅಣ್ಣಾ ಹಜಾರೆ 2011ರಲ್ಲಿ ಅಣ್ಣಾ ಹಜಾರೆ ಅವರು ಜಂತರ್ ಮಂತರಲ್ಲಿ ಕೂತಾಗ ಅರವಿಂದ್ ಕೇಜ್ರಿವಾಲ್, ಕಿರಣ್ ಬೇಡಿ, ಸಂತೋಷ್ ಹೆಗ್ಡೆ ಇಂಥವರು ಘಟಾನುಘಟಿಗಳು ಕೂತಾಗ ಅದನ್ನು ಭಾಳಷ್ಟು ಗಂಭೀರವಾಗಿ ತಗೊಳ್ಳಿಲ್ಲ. ಒಂದು ವೇಳೆ ಅವತ್ತು ಗಂಭೀರವಾಗಿ ತಗೊಂಡಿದ್ರೆ UPA ಸರ್ಕಾರಕ್ಕೆ ಅವತ್ತು ಅಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಿರಲಿಲ್ಲ. 2014ರಲ್ಲಿ ಕೇವಲ 48 ಸ್ಥಾನಗಳ ಇಡೀ ದೇಶಾದ್ಯಂತ 48 ಸ್ಥಾನಗಳಿಗೆ ಕಾಂಗ್ರೆಸ್ ಇಳಿತಾ ಇರಲಿಲ್ಲ. ಆದರೆ ಅವತ್ತು ಭಾಳಷ್ಟು ನೆಗ್ಲೆಕ್ಟ್ ಮಾಡಿದ್ರು, ಹೀಗಾಗಿ ಅವರು ಅಧಿಕಾರ ಕಳ್ಕೊಂಡ್ರು. ಇವತ್ತು ಕೂಡ ನಾಳೆ ನಾಡಿದ್ದೇನು ಎಲೆಕ್ಷನ್ ಇಲ್ಲ, ಆದರೆ ಮುಂದೆ ಎಲೆಕ್ಷನ್ ಇದೆ. ಈ BJPಗೆ ಇನ್ನೂ ಕೂಡ ಸಮಯ ಇದೆ. ಆದರೆ ಇಂಥದ್ದು ಆಗಬಾರ್ದು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡೆ 22 ದಿನ ಬಳಿಕವಾದರೂ ಕೂಡ ಈಗಾಗಲೇ ಹಳ್ಳಿಗೂ ತಲುಪ್ತಾ ಇದೆ. ಇನ್ನು ದಿನೇ ಕಳೆದಂತೆಲ್ಲ ಇದರ ಕಾವು ಜಾಸ್ತಿ ಆಗುತ್ತೆ. ಇದರ ಪೊಲಿಟಿಕಲ್ ಪ್ರಾಫಿಟನ್ನು ಸಹಜವಾಗಿ ವಿಪಕ್ಷಗಳು ಪಡ್ಕೊಳ್ತವೆ ಅನ್ನುವಂಥದ್ದನ್ನು ಅರ್ಥಕೊಂಡೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಯುವಕರು ತಿರುಗಿಬಿದ್ದರೆ, ರೈತರು ತಿರುಗಿಬಿದ್ದರೆ, ಅದು ಯಾವುದೇ ದೇಶ ಆಗಿರಲಿ, ಯಾವುದೇ ರಾಜ್ಯ ಆಗಿರಲಿ, ಅಲ್ಲಿ ಸಮಸ್ಯೆಗಳು ಭಾಳಷ್ಟು ದೊಡ್ಡದಾಗಿದ್ದಾವೆ. ಆ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದ್ರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಇವತ್ತು ಕೂಡ ಯುವಕರು ಅಲ್ಲಿ ಜಂತರ್ ಮಂತರಲ್ಲಿ ಸೇರಿದಂತಹ ಯುವಕರು ಭಾಳಷ್ಟು ಯುವಕರು ಒಂದು ನಿರ್ದಿಷ್ಟ ಉದ್ದೇಶವನ್ನು ಇಟ್ಕೊಂಡು ಸೇರಿದ್ರು, ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಲವರು ಪುಂಡಾಟಿಕೆ ಮಾಡಿರ್ಬೋದು, ಕೆಲವರು ಪುಡಾರಿಗಳು ಇರ್ಬೋದು, ಕೆಲವರು ಬೇರೆ ಕಾರಣಗಳಿಗೋಸ್ಕರ ಬಂದು ಗಲಾಟೆನೂ ಮಾಡಿರ್ಬೋದು. ಆದರೆ ಅದರಲ್ಲಿ ಹಲವರು ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದರು, ಒಂದು ಗುರಿ ಇಟ್ಕೊಂಡು ಬಂದಿದ್ದರು. ಆ ಉದ್ದೇಶ ಮತ್ತು ಗುರಿ ಎರಡೂ ಕೂಡ ಈಡೇರಿದ್ದಾವೆ. ಭಾಳಷ್ಟು ತಡ ಆದ ಬಳಿಕ ಕೇಂದ್ರ ಸರ್ಕಾರವು ಕೂಡ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಒಂದು ರಾಜೀನಾಮೆಯಿಂದ ಮುಂದೆ ಪೇಪರ್ ಲೀಕ್ ಆಗೋದಿಲ್ಲ ಅಂತಲ್ಲ, ಮುಂದೆ ಪೇಪರ್ ಲೀಕ್ ಆಗದೇ ಇರುವಂತೆ ಏನು ಕ್ರಮಗಳನ್ನು ತಗೊಳ್ತಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆಯಿತು, ಇವತ್ತು ರಾಜೀನಾಮೆ ತಗೊಂಡ್ವಿ, ಇಲ್ಲಿಗೆ ಮುಗೀತು ಅಂತಲ್ಲ. 2026 ಆಯಿತು, 27ಕ್ಕೆ ಮತ್ತೆ ನೀಟ್ ಎಕ್ಸಾಮ್ ಬರುತ್ತೆ. ಆವಾಗ ಈಗ ಆಗಿರುವಂಥ ತಪ್ಪುಗಳು ಮುಂದೆ ಆಗಬಾರ್ದು. ಆ ರೀತಿಯಾದಂಥ ಒಂದು ಕ್ರಮಗಳು ಆಗಬೇಕು. ಒಬ್ಬ ಸಚಿವರ ರಾಜೀನಾಮೆಯಿಂದ ನಮಗೆಲ್ಲ ಖುಷಿ ಸಿಕ್ತು ಅನ್ನೋದಲ್ಲ, ಯುವಕರು ಆ ರೀತಿ ಯೋಚನೆ ಮಾಡಬೇಕು. ಈಗ ಆಗಿರೋ ತಪ್ಪು ಮತ್ತೆ ಮುಂದೆ ಆಗಬಾರ್ದು, ಆ ರೀತಿಯಾದಂಥ ಒಂದು ಕ್ರಮಗಳು ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಆ ರೀತಿಯಲ್ಲಿ ಹೆಜ್ಜೆ ಇಟ್ಟಿರ್ಬೋದು ಅಂತ ಅನಿಸುತ್ತೆ ರಾಮ್.